टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಭಾರತೀಯ ಸೇನಾಪಡೆಯಿಂದ ಭರ್ಜರಿ ಆಪರೇಷನ್. ಅರಣ್ಯ ಪ್ರದೇಶದಲ್ಲಿ ಉಗ್ರರು ಅಡಗಿಸಿದ್ದಂತ ಶಸ್ತ್ರಾಸ್ತ್ರಗಳನ್ನ ಜಪ್ತಿ ಮಾಡಲಾಗಿದೆ. ರಾಕೆಟ್ ಚಾಲಿತ ಗ್ರೆನೇಡ್, ಐಇಡಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸೇನೆ ಕಡೆಯಿಂದ ವೈರ್ಲೆಸ್ ಫೋನ್ಗಳನ್ನ ತಯಾರಿಸುವಂತ ಸಾಮಗ್ರಿಗಳು, 5P86 ಹ್ಯಾಂಡ್ ಗ್ರೆನೇಡ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ನಮ್ಮ ಸೈನಿಕರು. ಪಂಜಾಬ್ನ ಅಮೃತ್ಸರ ಬಳಿ ಮೆಗಾ ಕಾರ್ಯಾಚರಣೆ. ISI ಲಿಂಕ್ ಇರುವಂತಹ ಉಗ್ರರ ಅಡಗುದಾಣ ಇರುವಂತಹ ಶಂಕೆ ಇದು. ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದಾಗ ನೀವೀಗ ನೋಡ್ತಾ ಇದ್ದಿರಲ್ಲ ಫೋಟೋದಲ್ಲಿ ಎಲ್ಲ ವೆಪನ್ಗಳನ್ನು ವಶಕ್ಕೆ ಪಡೆಯಲಾಯಿತು. ರಾಕೆಟ್ ಚಾಲಿತ ಗ್ರೆನೇಡ್, IED, ವೈರ್ಲೆಸ್ ಫೋನ್ಗಳನ್ನು ತಯಾರಿಸುವಂಥ ಸಾಮಗ್ರಿಗಳು, 5P86 ಹ್ಯಾಂಡ್ ಗ್ರೆನೇಡ್ ಇದೆಲ್ಲವನ್ನು ಕೂಡ ಸೈನಿಕರು ವಶಕ್ಕೆ ಪಡೆದಿದ್ದಾರೆ. ಸೊ ಪಂಜಾಬ್ನ ಅಮೃತ್ಸರದ ಬಳಿ ಮೆಗಾ ಕಾರ್ಯಾಚರಣೆ ಆಗಿದೆ. ISI ಲಿಂಕ್ ಇರುವಂಥ ಉಗ್ರರ ಒಂದು ಅಡಗುದಾಣ ಇದು ಅನ್ನೋ ಶಂಕೆ ಇದೆ. ಸೊ ಗುಪ್ತಚರ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ, ಅಲರ್ಟ್ ಆಗಿರಬೇಕು ಅಂತ. ಸೊ ವೈರ್ಲೆಸ್ ಈ ಫೋನ್ ಏನಿದೆ ಅದನ್ನು ರೆಡಿ ಮಾಡುವಂಥ ಸಾಮಗ್ರಿ, ಹಾಗೆ ಒಂದಷ್ಟು ರಾಕೆಟ್ ಚಾಲಿತ ಗ್ರೆನೇಡ್, IED ವಶಕ್ಕೆ ಪಡೆಯಲಾಗಿದೆ. ಸೊ ನಿರಂತರವಾಗಿ ಬೇರೆ ಬೇರೆ ಕಡೆ ಕೂಂಬಿಂಗ್ ಕೂಡ ಭಾರತೀಯ ಸೇನೆ ನಡೆಸ್ತಾ ಇರೋದು. ಎಲ್ಲೆಲ್ಲಿ ಇವರು ಅಡಗಿಸಿಟ್ಟಿದ್ದಾರೆ ಅವುಗಳ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯೋದು. ಇನ್ನು ಜಮ್ಮುವಿನ ಬಡ್ಗಾಮ್ ಜಿಲ್ಲೆಯಲ್ಲಿ ಸೇನೆಯ ಆಪರೇಷನ್. ರಕ್ತ ಪಿಪಾಸುಗಳಿಗೆ ಸಹಾಯ ಮಾಡ್ತಿದ್ದ ಇಬ್ಬರ ಬಂಧಿಸಲಾಗಿದೆ. ಉಗ್ರರಿಗೆ ಸಹಾಯಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅವರ ಬಳಿಯಿಂದ ಒಂದು ಪಿಸ್ತೂಲ್, ಒಂದು ಗ್ರೆನೇಡ್, ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಉಗ್ರರ ವಿರುದ್ಧ ರಣಬೇಟೆಯನ್ನ ಶುರು ಮಾಡಿದಂಥ ಯೋಧರು, ರಕ್ತ ಪಿಪಾಸುಗಳಿಗೆ ಸಹಾಯ ಮಾಡ್ತಿದ್ದಂಥ ಇಬ್ಬರನ್ನ ಬಂಧಿಸಲಾಗಿದೆ. ಸೇನೆಗೆ ಈಗ ಸದ್ಯಕ್ಕೆ ಸರ್ಕಾರ ಪರಮಾಧಿಕಾರವನ್ನು ಕೊಟ್ಟಿರೋದು. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಆಪರೇಷನ್ಗಳು ನಡೀತಾ ಇದೆ. ರಕ್ತ ಪಿಪಾಸುಗಳಿಗೆ ಸಹಾಯ ಮಾಡ್ತಿದ್ದಂಥವ್ರು ಇವರೇನೆ ಭಾಳ ಡೇಂಜರಸ್ ಅಂತಂದರೆ. ಉಗ್ರರು ಎಷ್ಟು ಮಟ್ಟಿಗೆ ಅಪಾಯಕಾರಿನೋ ಅವರ ಜೊತೆಗೆ ನಿಲ್ಲುವಂಥ ಇಲ್ಲಿ ಒಳಗಿನವರು ಇದ್ದಾರಲ್ಲ ಅವ್ರಿಗಿಂತ ಒಂದು ಹಂತಕ್ಕೆ ಡೇಂಜರ್. ಉಗ್ರರ ಸಹಾಯಕರುಗಳಿಗೆ ಈಗ ಕೆಲಸ ಮಾಡಲಾಗ್ತಿದೆ. ಯಾರು ಮಾಡ್ತಾಯಿದ್ರು? ಜಮ್ಮುವಿನ ಬಡ್ಗಾಮ್ ಜಿಲ್ಲೆಯಲ್ಲಿ ಸೇನೆ ಆಪರೇಷನ್ ಮಾಡಿದಾಗ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಬರೀ ಅವ್ರನ್ನ ಮಾತ್ರ ಅಲ್ಲ, ಅವ್ರ ಜೊತೆ ಇದ್ದಂಥ ಒಂದು ಪಿಸ್ತೂಲ್, ಒಂದು ಗ್ರೆನೇಡ್, ಇನ್ನಷ್ಟು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಈ ಮಾಕ್ ಡ್ರಿಲ್ಗೆ ಯಾವ ರೀತಿ ಸೂಚನೆ ನೀಡಲಾಗಿದೆ, ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ. ಅಜಿತ್ ದೋವಲ್ ಅವರ ಜೊತೆಗೆ ಪ್ರಧಾನಿ ಮೋದಿ ಅವರ ಮೀಟಿಂಗ್ ಇವತ್ತು. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಸೇನೆ ಕೂಡ ಕಾರ್ಯಾಚರಣೆ ಭಾಳ ಜೋರಾಗಿಯೇ ಮಾಡ್ತಾ ಇದೆ. ಎಲ್ಲೆಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಡಗಿಸಿಡಲಾಗಿದೆ ಅದನ್ನು ಕೂಡ ಹೊರತೆಗೆಯುವಂಥ ಕೆಲಸ. ಸದ್ಯ ಈ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ ಅಪ್ಡೇಟ್ ಏನಿದೆ ಅಂತ? ಹೌದು ಅವಿನಾಶ್, ಒಂದು ಕಡೆ ಈಗ ಯುದ್ಧದ ಉದ್ವಿಗ್ನತೆ ಈಗ ಸೃಷ್ಟಿಯಾಗಿರುವಂತಹದ್ದು. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದಂತೆ ಭಾರತದಲ್ಲಿ ಅದಕ್ಕೆ ಬೇಕಾದಂತಹ ತಯಾರಿಗಳು ನಡೀತಾ ಇದೆ. ಈಗಾಗಲೇ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ಮಾಕ್ ಡ್ರಿಲ್ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಯುದ್ಧದ ಪರಿಸ್ಥಿತಿಯನ್ನು ದೇಶದ ನಾಗರಿಕರು ಯಾವ ರೀತಿ ಎದುರಿಸಬೇಕು ಮತ್ತು ಈ ಯುದ್ಧದ ಪರಿಸ್ಥಿತಿಗೆ ಯಾವ ರೀತಿಯಾಗಿ ತಯಾರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಮುಖ್ಯವಾಗಿ ಯುದ್ಧ ಅಂತಂದರೆ ಕ್ಷಿಪಣಿ ದಾಳಿ ಆಗ್ಬೋದು, ವಾಯುದಾಳಿ ಆಗ್ಬೋದು. ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ತಮ್ಮ ದೇಶದಲ್ಲಿರ್ತಕ್ಕಂಥ ಸ್ಥಾವರಗಳು ಅಂದರೆ ಜಲಾಶಯಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು, ಮತ್ತೆ ಇನ್ನಿತರಂತಹ ದೇಶದ ಪ್ರಮುಖವಾದಂತಹ ಕಟ್ಟಡಗಳಾಗಿರ್ಬೋದು, ಇವುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಎಲ್ಲ ರೀತಿಯಾದಂತಹ ಒಂದು ತರಬೇತಿಯನ್ನು ನೀಡಲಾಗುತ್ತೆ. ಮುಖ್ಯವಾಗಿ ದೇಶದ ಜನತೆಗೆ ಯುದ್ಧ ಅಂದ್ರೆ ಏನು, ಯುದ್ಧದ ಪರಿಸ್ಥಿತಿ ಹೇಗಿರುತ್ತೆ ಇದನ್ನು ಅರ್ಥ ಮಾಡಿಸೋದು, ಮತ್ತು ಯುದ್ಧದ ಪರಿಸ್ಥಿತಿಯಲ್ಲಿ ಹೇಗೆ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಬೇಕು, ಹೀಗೆ ಯಾವ ರೀತಿಯಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತರಬೇತಿ ನೀಡುವಂತಹ ಪ್ರಯತ್ನವೇ ಈ ಮಾಕ್ ಡ್ರಿಲ್ ಆಗುತ್ತೆ. ಇದು ನಾಳೆ ದೇಶದ ಎಲ್ಲ ಜಿಲ್ಲೆಗಳಲ್ಲಿ, ಪ್ರಮುಖ ನಗರಗಳಲ್ಲಿ ಈ ಒಂದು ಪ್ರಯತ್ನ ನಡೆಯುವಂತಹದ್ದು. ಇನ್ನು ಮುಖ್ಯವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲೂ ಕೂಡ ಈ ಪಹಲ್ಗಾಮ್ ದಾಳಿಯ ಬಗ್ಗೆ ಚರ್ಚೆ ಆಗಿರುವಂತಹದ್ದು. ಪಾಕಿಸ್ತಾನ ತನ್ನನ್ನು ತಾನು ಸಂತ್ರಸ್ತ ದೇಶ ಅನ್ನಂತ ಕರೆಸ್ಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತು. ಆದರೆ ತೀವ್ರತರನಾಗಿ ತರಾಟೆ ಹಾಗೂ ಚೀಮಾರಿಯನ್ನು ಈಗ ಪಾಕಿಸ್ತಾನ ಹಾಕೊಂಡಿರುವಂಥದ್ದು. ಮುಖ್ಯವಾಗಿ ಭದ್ರತಾ ಮಂಡಳಿಯ ಸದಸ್ಯರು ಪಾಕಿಸ್ತಾನಕ್ಕೆ ಚೀಮಾರಿಯನ್ನು ಹಾಕಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಕೈವಾಡ ಇದೆ ಅನ್ನುವಂತಹದ್ದನ್ನು ಪ್ರಶ್ನೆಯನ್ನು ಮಾಡಿರುವಂತಹದ್ದು ಭದ್ರತಾ ಮಂಡಳಿಯಲ್ಲಿ. ಜೊತೆಗೆ ಮುಖ್ಯವಾಗಿ ಪರಮಾಣು ದಾಳಿ ಆಗಿರ್ಬೋದು, ಕ್ಷಿಪಣಿ ದಾಳಿಯ ಬೆದರಿಕೆಯನ್ನು ಕೂಡ ಪಾಕಿಸ್ತಾನ ಹಾಕ್ತಿದೆ. ಇದರ ಬಗ್ಗೆಯೂ ಕೂಡ ಗಂಭೀರವಾದಂತಹ ಪ್ರಶ್ನೆಯನ್ನು ಭದ್ರತಾ ಮಂಡಳಿ ಸಭೆಯಲ್ಲಿ ಹೇಳಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ಪಾಕಿಸ್ತಾನದ ಸಚಿವರು ಭಾರತದ ವಿರುದ್ಧ ನಾವು ಕ್ಷಿಪಣಿ ದಾಳಿ ಮಾಡ್ತೀವಿ ಅನ್ನುವಂಥದ್ದು, ಪರಮಾಣು ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದು, ಮತ್ತು ಕ್ಷಿಪಣಿ ಪರೀಕ್ಷೆಯನ್ನು
ಪಾಕಿಸ್ತಾನ ಮಾಡ್ತಿದೆ. ಇದನ್ನ ಗಂಭೀರವಾಗಿ ಭದ್ರತಾ ಮಂಡಳಿಯ ಸಭೆಯಲ್ಲಿ ಖಂಡಿಸಲಾಗಿದೆ. ಈ ತರದ ಪ್ರಯೋಗಕ್ಕೆ ನೀವು ಮುಂದಾಗಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಈ ತರದ ಪ್ರಯೋಗದಿಂದನೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಉದ್ವಿಗ್ನತೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ಅದು ಭದ್ರತಾ ಮಂಡಳಿಯಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು. ಮತ್ತೆ ಪಾಕಿಸ್ತಾನ ತನ್ನ ಸಂತ್ರಸ್ತ ದೇಶ ಅಂತ ಬಿಂಬಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಕೂಡ ಆ ಸಂಪೂರ್ಣ ವಿಫಲ ಆಗಿರುವಂತಹದ್ದು. ಮತ್ತೆ ಭಾರತದ ವಿರುದ್ಧ ಸಾಕ್ಷಿ ಪುರಾವೆ ಏನೂ ಇಲ್ಲದೆ ಆರೋಪ ಮಾಡಿದಂಥ ಪಾಕಿಸ್ತಾನಕ್ಕೆ ಈಗ ಭದ್ರತಾ ಮಂಡಳಿಯಲ್ಲಿ ಪೇಚಿಗೆ ಸಿಲುಕಿದಂತಾಗಿರುವಂಥದ್ದು. ಇನ್ನೊಂದು ಕಡೆ ಅಮೆರಿಕ ಭಾರತದ ಸಪೋರ್ಟ್ಗೆ ನಿಂತಿದೆ. ಮುಖ್ಯವಾಗಿ ಅಮೆರಿಕದ US ಹೌಸ್ನ ಸ್ಪೀಕರ್ ಆಗಿರ್ತಕ್ಕಂಥ ಮೈಕ್ ಜಾನ್ಸನ್ ಅವರು ಭಾರತದ ಬೆಂಬಲಕ್ಕೆ ನಿಂತಿದ್ದಾರೆ. ಭಾರತಕ್ಕೆ ಏನಾದ್ರು ಕಷ್ಟದ ಪರಿಸ್ಥಿತಿ ಬಂತು ಅಂತಂದ್ರೆ ನಾವು ಭಾರತದ ಬೆನ್ನಿಗೆ ನಿಲ್ತೇವೆ, ಟ್ರಂಪ್ ಆಡಳಿತ ಭಾರತ ಸರ್ಕಾರದ ಬೆನ್ನಿಗೆ ನಿಲ್ಲುತ್ತೆ, ಮತ್ತೆ ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ನಾವು ಒಟ್ಟಾಗಿ ಹೋರಾಟ ನಡೆಸೋಣ, ಭಾರತದ ವಿರುದ್ಧ ಭಾರತದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅನ್ನುವಂತಹ ಒಂದು ಬೆಂಬಲಕ್ಕೆ ಈಗ ಅಮೆರಿಕ ಕೂಡ ನಿಂತಿರುವಂತಹದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ.